ಹೆಲೋ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ರೇವೂಸ್ ಕಿಚನ್. ಇವತ್ತು ನಿಮಗೋಸ್ಕರ ನಾನು ತಂದಿದ್ದೀನಿ ಗಾರ್ಲಿಕ್ ಬ್ರೆಡ್. ವಾವ್, ಗರಿಗರಿಯಾಗಿ ರುಚಿಯಾಗಿ ತುಂಬಾ ಸಿಂಪಲ್ಲಾಗಿ ಟೇಸ್ಟಿಯಾಗಿ ಮಾಡೋದು ಹೇಗೆ ಅಂತ ತೋರಿಸ್ತೀನಿ ನೋಡಿ. ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು: ಬೆಳ್ಳುಳ್ಳಿ ಸಣ್ಣದಾಗಿ ತುರಿದಿಟ್ಕೊಳ್ಳಿ, ಮತ್ತು ಅನ್ಸಾಲ್ಟೆಡ್ ಬಟರ್, ಸಾಲ್ಟೆಡ್ ಆದರೂ ನಡೆಯುತ್ತೆ, ಕೊತ್ತಂಬರಿ ಸೊಪ್ಪು ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳಿ. ಇವಾಗ ಬ್ರೆಡ್ ಕೂಡ ನಿಮಗೆ ಎಷ್ಟು ಬೇಕೋ ಅಷ್ಟು ಇಟ್ಕೊಳ್ಳಿ, ಉಪ್ಪು ಮತ್ತು ಚಿಲ್ಲಿ ಫ್ಲೇಕ್ಸ್. ಇವಾಗ ಬಟರ್ನ ನಾನು ಒಂದು ಮಿಕ್ಸರ್ ಬೌಲ್ಗೆ ಹಾಕ್ಕೊಂಡಿದ್ದೀನಿ. ಮಿಕ್ಸಿಂಗ್ ಬೌಲ್ಗೆ ಹಾಕ್ಕೊಂಡ ತಕ್ಷಣ ಈ ಥರ ಸ್ಮ್ಯಾಶ್ ಮಾಡ್ಕೊಳ್ಳಿ. ಸಾಫ್ಟಾಗಿರಬೇಕು ಬಟರು. ಫ್ರಿಜ್ಜಿಂದ ಹಾಕ್ತಾನೆ ತೆಗ್ದಿರೋದು ಆಗಲ್ಲ, ಸ್ವಲ್ಪ ಹೊತ್ತು ಆಚೆ ತೆಗೆದಿಟ್ಕೊಳ್ಳಿ, ಆವಾಗ ಈ ಥರ ಸಾಫ್ಟಾಗಿರೋದಾಗುತ್ತೆ ನಿಮಗೆ. ಅದೇ ಇವಾಗ ನಾನು ಗಾರ್ಲಿಕ್ ಹಾಕ್ಕೊತೀನಿ. ಗಾರ್ಲಿಕ್ ತುರಿದಿಟ್ಕೊಂಡಿರೋದು ನೋಡಿ, ಅರ್ಧ ಸ್ಪೂನ್ ಹಾಕ್ಕೊಂಡಿದ್ದೀನಿ. ಇವಾಗ ನಾನು ಅನ್ಸಾಲ್ಟೆಡ್ ಬಟರ್ ತೊಗೊಂಡಿರೋದ್ರಿಂದ ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಕೊತೀನಿ. ನೀವು ಸಾಲ್ಟೆಡ್ ಬಟರ್ ಆದರೆ ಒಂದು ಪಿಂಚ್ ಹಾಕ್ಕೊಳ್ಳಿ ಸಾಕು, ಸಾಲ್ಟು. ಮತ್ತು ಚಿಲ್ಲಿ ಫ್ಲೇಕ್ಸ್, ನಿಮಗೆ ಖಾರಕ್ಕೆ ಅನುಗುಣವಾಗಿ ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಳ್ಳಿ. ನಾನು ಇನ್ನೊಂದು ಸ್ವಲ್ಪ ಹಾಕ್ಕೊಂಡೆ. ಆಮೇಲೆ ಇವಾಗ ಕೊತ್ತಂಬರಿ ಸೊಪ್ಪು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ನೋಡಿ ಈ ಥರ ಕಾಣುತ್ತೆ. ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಇವಾಗ ಬ್ರೆಡ್ ನೋಡಿ, ಬ್ರೆಡ್ ಪೀಸ್ಗೆಲ್ಲ ಸೌರೆ ಆಯಿತು. ಸ್ಪ್ರೆಡ್ ಮಾಡ್ಕೊಳ್ಳಿ ನೀಟಾಗಿ. ಇವಾಗ ತವಾಗೆ ಸ್ವಲ್ಪ ಬಟರ್ನ ಸ್ಪ್ರೆಡ್ ಮಾಡಿಕೊಂಡು ನಾವೇನು ಬ್ರೆಡ್ ಪೀಸ್ನ ರೆಡಿ ಮಾಡಿ ಇಟ್ಕೊಂಡಿದ್ವಲ್ಲ ಅದನ್ನೆಲ್ಲ ಸಣ್ಣ ಉರಿಲಿ ನೀಟಾಗಿ ರೋಸ್ಟ್ ಮಾಡ್ಕೊಳ್ಳಿ. ನೀವು ಇದನ್ನು ಸಣ್ಣ ಉರಿಲೇ ಮಾಡಬೇಕು, ಇಲ್ಲಾಂದರೆ ನಿಮಗೆ ಬಟರ್ ಫ್ಲೇವರೇ ಬರಲ್ಲ. ನೀವು ಎಷ್ಟು ಸಣ್ಣ ಉರಿಲಿ ಮಾಡ್ಕೊತೀರೋ ಅಷ್ಟು ಚೆನ್ನಾಗಿರುತ್ತೆ. ನೀಟಾಗಿ ಒಂದೊಂದೇ ಬ್ರೆಡ್ನ ಕೆಂಪಾಗೋವರೆಗೂ ರೋಸ್ಟ್ ಮಾಡ್ಕೊಳ್ಳಿ. ಬೇಕಾದರೆ ಇನ್ನೊಂದು ಕಡೆ ನೀವು ಆ ಬಟರ್ ನಾವೇನು ಇಟ್ಕೊಂಡಿರ್ತೀವೋ ಮಿಕ್ಸ್ಚರ್ ಅದನ್ನು ಹಾಕ್ಕೋಬೋದು, ಬಟ್ ತುಂಬ ಫ್ಲೇವರ್ ಜಾಸ್ತಿ ಆಗುತ್ತೆ. ಇಷ್ಟೇ ಸಾಕು. ನೀಟಾಗಿ ಇದನ್ನು ರೋಸ್ಟ್ ಮಾಡ್ಕೊಳ್ಳಿ. ನೋಡಿ, ನಾವು ತವ ಮೇಲೆ ಹಾಕುವಾಗಲೇ ಅದರದ್ದು ಮಿಕ್ಸ್ಚರ್ ಎಲ್ಲ ಎರಡೂ ಕಡೆನೂ ಸ್ಪ್ರೆಡ್ ಆಗ್ತಾ ಇರುತ್ತೆ. ಸೊ ಇಷ್ಟೇ ಸಾಕು. ಈ ಥರ ಪ್ರೆಸ್ ಮಾಡಿಕೊಂಡು ನೀವು ಬ್ರೆಡ್ನ ಸುಡ್ಕೋಬೇಕಾಗುತ್ತೆ. ಸಣ್ಣ ಉರಿ ಈ ಥರ ಪ್ರೆಸ್ ಮಾಡ್ತಾ ನೀಟಾಗಿ ಸಣ್ಣ ಉರಿಲಿ ನೀವು ರೋಸ್ಟ್ ಮಾಡ್ಕೊಳ್ಳಿ. ನಿಮಗೆ ತಿನ್ನಬೇಕಾದ್ರೆ ಸ್ವಲ್ಪ ಆರಿದ ಮೇಲೆ ತಿನ್ನಬೇಕಾದ್ರೆ ಗರಿಗರಿಯಾಗಿ ಬರುತ್ತೆ. ನಿಮಗೆ ತುಂಬ ಟೇಸ್ಟಾಗಿರುತ್ತೆ. ಇದು ತುಂಬ ಸಿಂಪಲ್ ನೋಡಿ. ಮಕ್ಕಳಿಗೆ ಸ್ನ್ಯಾಕ್ಸ್ ಬಾಕ್ಸ್ಗೆ ಹಾಕ್ಬೋದು ನೀವು. ತುಂಬ ಚೆನ್ನಾಗಿರುತ್ತೆ. ಆಫೀಸ್ಗೆ ಹೋಗೋರು ತೊಗೊಂಡು ಹೋಗ್ಬೋದು. ಬ್ರೇಕ್ಫಾಸ್ಟ್ಗೆ ತುಂಬ ಈಸಿಯಾಗಿ ಮಾಡ್ಕೋಬೋದು. ಈ ಥರ ಆದಮೇಲೆ ನೋಡಿ, ಸರ್ವಿಂಗ್ ಪ್ಲೇಟ್ಗೆ ಹಾಕ್ಕೊಂಡು ಮೇಯೋನೀಸ್ ಕೆಚಪ್ ಜೊತೆಗೆ ಸರ್ವ್ ಮಾಡಿ. ಓಕೆ ಫ್ರೆಂಡ್ಸ್, ನೋಡಿ ತುಂಬ ಚೆನ್ನಾಗಿದೆ. ಒಂದ್ಸಲ ಟ್ರೈ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.